ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ನಮ್ಮ ನಾನಾ ತರಹದ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೆ ಆಧ್ಯಾತ್ಮ ಸಮಸ್ಯೆಗಳಿಗೆ ಏನು ಕಾರಣ? ಕೊರೋನಾ ಸಮಯದಲ್ಲಿ ತೆಗೆದುಕೊಂಡಂತ ವ್ಯಾಕ್ಸಿನ್ ಏನಿದೆ ಅದು ಹೃದಯಾಘಾತಕ್ಕೆ ನಿಜವಾದ ಕಾರಣವೇ? ನಮ್ಮ ದೇಶ ಮಾತ್ರವಲ್ಲದೆ ಜಗತ್ತಿನ ನಾನಾ ಭಾಗಗಳಲ್ಲಿ ಜನರು ಯಾವ ರೀತಿಯ ಕಷ್ಟ, ನಷ್ಟ, ಸಮಸ್ಯೆಗಳನ್ನೆಲ್ಲ ಅನುಭವಿಸಿದ್ರು. ನಮ್ಮದೇ ಊರಿನಲ್ಲಿ ಹಾಗೆ ನಮ್ಮ ನೆಂಟರಿಷ್ಟರು ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿದ್ರು, ಹಾಗೆ ನಡೆದಂಥ ಸಾವು ನೋವುಗಳು, ಇನ್ನು ಅದನ್ನು ಸಂಸ್ಕಾರ ಮಾಡುವಂಥ ರೀತಿ, ಇದನ್ನೆಲ್ಲವನ್ನು ದೃಶ್ಯ ಮಾಧ್ಯಮಗಳಲ್ಲಿ ಕಂಡಂತ ನಾವು ಯಾವ ರೀತಿಯ ಆಘಾತಕ್ಕೆ ಒಳಪಟ್ಟಿದ್ದೆವು. ಇಂಥ ಚಿತ್ರಣಗಳನ್ನೆಲ್ಲವನ್ನು ಮಾಧ್ಯಮಗಳ ಮುಖಾಂತರ ನೋಡುವಾಗ ನಮ್ಮ ಶರೀರ ಯಾವ ಯಾವ ರೀತಿಯ ಚೋದಕಗಳನ್ನು, ಹಾರ್ಮೋನ್ಗಳನ್ನು ಸ್ರವಿಸಿದೆ. ಇನ್ನು ಈ ಶರೀರ ಆ ಭಯದ, ದುಃಖದ ಸ್ಥಿತಿಗಳನ್ನು ನಾವು ನಮ್ಮ ಶರೀರದ ಮುಖಾಂತರ ಅನುಭವಿಸುವಾಗ ಈ ಶರೀರ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತದೆ. ಇದು ಬೇರೆ ಬೇರೆ ಚೋದಕಗಳಿಗೆ ಬೇರೆ ಬೇರೆ ರೀತಿಯಿಂದ ಕಾರ್ಯಾಚರಿಸುವಂಥ ವ್ಯವಸ್ಥೆ ಈ ನಮ್ಮ ದೇಹದ್ದು. ಇನ್ನು ವ್ಯಾಕ್ಸಿನೇ ಕಾರಣವಾದರೆ ಹೃದಯಾಘಾತ ಅಂತ ಸಮಸ್ಯೆಗಳು ಹಿಂದೆಯೂ ಇತ್ತು. ಕ್ಯಾನ್ಸರ್ನಂಥ ಮಾರಕ ರೋಗಗಳು ಹಿಂದೆಯೂ ಇರಲಿಲ್ಲವೇ? ಇನ್ನು ಬದಲಾದ ಜೀವನ ಶೈಲಿ, ನಮ್ಮ ಆಹಾರ ಕ್ರಮಗಳು, ಹಾಗೆ ಸೇವಿಸುವಂಥ ಹೊತ್ತು, ಇದೆಲ್ಲವೂ ಬದಲಾದದ್ದು ನಮ್ಮ ಸಮಸ್ಯೆಗಳಿಗೆ ಕಾರಣ. ಪ್ರಪಂಚದೆಲ್ಲೆಡೆ ಹಾಗೆ ಭಾರತದಲ್ಲಿಯೂ ಆಯಾಯ ದೇಶದ ಸರಕಾರಗಳು ಎಲ್ಲರಿಗೂ ವ್ಯಾಕ್ಸಿನ್ ಹಾಕಿಸಿದ್ದರಿಂದಲ್ಲವೇ ಕೊರೋನಾದಂತಹ ಮಹಾಮಾರಿ ನಿಯಂತ್ರಣಕ್ಕೆ ಬಂದದ್ದು. ಇನ್ನು ಭಾರತೀಯ ಸನಾತನಿ ಹಿಂದೂ ಸಂಸ್ಕೃತಿಯ ಮಡಿಮೈಲಿಗೆಯಲ್ಲ ಪ್ರಪಂಚಕ್ಕೆ ಅರಿವಾದದ್ದು ಇದೇ ಕೊರೋನಾದಿಂದ. ಯಾವುದಾದರೂ ಒಂದು ವಸ್ತುವನ್ನು ಮುಟ್ಟಿದ್ರೆ ಕೈಯನ್ನು ಸ್ಯಾನಿಟೈಸರ್ನಿಂದ, ಡೆಟಾಲ್ನಿಂದ ತೊಳೆಯಬೇಕು. ಕೈ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ರಹಿತವಾಗಿ ಇರುವಂಥ ಸ್ಥಿತಿಯಲ್ಲಿ ನೋಡಿಕೊಳ್ಬೇಕನ್ನುವಂಥ ಸ್ಯಾನಿಟೈಸರ್ನಿಂದ, ಡೆಟಾಲ್ನಿಂದ ಕೈ ತೊಳೆಯಬೇಕು. ಇದಲ್ಲವೇ ಮಡಿ. ಒಬ್ಬರಿಂದೊಬ್ಬರಿಗೆ ಅಂತರ ಕಾಯ್ದುಕೊಳ್ಳುವುದು, ಯಾರನ್ನು ಮುಟ್ಟದೇ ಇರುವುದು, ಮೂಗು ಬಾಯಿಯನ್ನೆಲ್ಲ ಜೈನ ಮುನಿಗಳು ಮಾಸ್ಕ್ ಧರಿಸಿದ ಹಾಗೆ ಮಾಸ್ಕ್ ಧರಿಸಿದ್ದು ಮೈಲಿಗೆಯಾಗುತ್ತದೆ ಎಂದಲ್ಲವೇ? ಇನ್ನು ಬ್ರಾಹ್ಮಣರು ಮಡಿ ಮೈಲಿಗೆಯನ್ನು ಸಹಸ್ರ ವರ್ಷಗಳಿಂದ ಇಲ್ಲಿ ಆಚರಿಸ್ತಾ ಬಂದಾಗ ಮೂಗು ಮುರಿದುಕೊಂಡವರೆಲ್ಲರೂ ಈ WHO ಆದೇಶ ಕೊಟ್ಟಾಗ ಆಗ ಯಾರೂ ಬಾಯಿ ಬಿಡಲಿಲ್ಲ. ಯಾಕೆ? ಅದನ್ನು ಆದೇಶ ಪಾಲಿಸಲೇಬೇಕು. ಈಗ ಅರಿವಾಯಿತು ಮಡಿ ಮೈಲಿಗೆ ಅಂತ ಹೇಳಿದ್ರೆ ಏನು, ಭಾರತೀಯತೆಯಲ್ಲಿ ಎಷ್ಟು ವೈಜ್ಞಾನಿಕ ಸತ್ಯ ಇದೆ, ಇದನ್ನು ಎಷ್ಟು ಸಹಸ್ರ ವರ್ಷಗಳಿಂದ ಈ ಭಾರತ ದೇಶ ಆಚರಿಸಿಕೊಂಡು ಬರ್ತಾ ಇದೆ. ಇನ್ನು ಆಧುನಿಕತೆಯ ಹೆಸರಿನಲ್ಲಿ ಮೊದಲಿಗೆ ಫ್ರಿಡ್ಜ್ ಮನೆಗೆ ಬಂದಾಗ, ಹಾಗೆ ವಿದ್ಯುತ್ತಿನ ಬಲ್ಬುಗಳು ಮನೆಯಲ್ಲಿ ಉರಿದಾಗ ನಮ್ಮ ಮನೆಯನ್ನು ಪೂರ್ತಿಯಾಗಿ ವಿದ್ಯುತ್ ಕಾಂತೀಯ ತರಂಗ ಆವರಿಸಿಕೊಳ್ತದೆ. ಹಾಗೆಯೇ ಒಂದು ಮೊಬೈಲ್ ಅನ್ನು ಚಾರ್ಜ್ ಮಾಡುವಾಗ, ಟಿವಿಯನ್ನು ಆನ್ ಮಾಡಿಟ್ಟಾಗ ವಿದ್ಯುತ್ ಕಾಂತೀಯ ತರಂಗ ಇಡೀ ಮನೆಯನ್ನು ಆವರಿಸಿಕೊಂಡು ನಿಲ್ತದೆ. ಹಾಗೆ ಮೊಬೈಲ್ ಅನ್ನು ಚಾರ್ಜ್ಗಿಂತ ಇಡುವ ಮೊದಲು ಅದೊಂದು 2 ಫೀಟಿನಷ್ಟು ದೂರ ಇದ್ದರೆ ಮೊಬೈಲನ್ನು ಚಾರ್ಜ್ಗೆ ತಾಗಿಸಿದ ತಕ್ಷಣ ಅದೊಂದು 15 ಫೀಟಿನಷ್ಟು ದೂರದವರೆಗೆ ಅದರ ರೇಡಿಯೇಷನ್ ಅನ್ನು ಹೊರಸೂಸ್ತದೆ. ಹೀಗೆ ಇನ್ನು ಮಿಕ್ಸಿ, ಗ್ರೈಂಡರ್, ಎಲ್ಲ ವಿದ್ಯುತ್ತಿನಿಂದ ಬಳಸಲ್ಪಡುವಂಥ ಎಲ್ಲ ಯಂತ್ರಗಳು ಇಂಥ ವಿದ್ಯುತ್ ಕಾಂತೀಯ ತರಂಗವನ್ನು ಹೊರಸೂಸ್ತದೆ. ಹಾಗೆ ಅದು ನಮ್ಮ ಸುತ್ತಲೂ ವ್ಯಾಪಿಸಿಕೊಂಡಿರ್ತದೆ. ಹೀಗೆ ವ್ಯಾಪಿಸಿಕೊಂಡಂಥ ವಿದ್ಯುತ್ ಕಾಂತೀಯ ತರಂಗ ಏನುಂಟು ಅದು ನಮ್ಮ ದೇಹದ ಲಿಂಗ ಶರೀರ ಅನ್ನುವಂಥ ಗ್ರಾವಿಟಿ ಫೀಲ್ಡ್, ಗುರುತ್ವಾಕರ್ಷಣ ವಲಯದ ಒಳಗೆ ಅದು ಶೇಖರಣೆಗೊಳ್ತದೆ. ಹೀಗೆ ಶೇಖರಣೆಗೊಂಡಂಥ ಯಾವ ಹೆಚ್ಚಿನ ವಿದ್ಯುತ್ ಕಾಂತೀಯ ತರಂಗ ಇದೆ ಅದು ನಮ್ಮ ಶರೀರದಲ್ಲಿ ವಿದ್ಯುತ್ ಕಾಂತೀಯ ತರಂಗದ ಹೆಚ್ಚುವಿಕೆಯಿಂದ ನಾನಾ ತರಹದ ಸಮಸ್ಯೆಗಳನ್ನು ತಂದೊಡ್ತದೆ.
ನಮ್ಮ ಎಲ್ಲ ರೋಗಗಳಿಗೆ ಹೆಚ್ಚಿನ ವಿದ್ಯುತ್ಕಾಂತೀಯ ತರಂಗಗಳ ಶೇಖರಣೆಯೇ ಎಲ್ಲ ಸಮಸ್ಯೆಗೆ ಕಾರಣ. ಇನ್ನು ಮೊಬೈಲನ್ನು ಎದೆ ಹತ್ತಿರ ಕಿಸೆಯಲ್ಲಿಡುವುದು, ಹಾಗೆ ಇನ್ನು ಸೊಂಟದಲ್ಲಿಡುವುದು, ಪೌಚಿನಲ್ಲಿಡುವುದು ಅಥವಾ ಪ್ಯಾಂಟಿನ ಕಿಸೆಗಳಲ್ಲಿ ತುರುಗಿಸಿಡುವುದು, ಇದು ಆಯಾಯ ಪ್ರದೇಶದ ಅಂಗಾಂಗಗಳ ಡ್ಯಾಮೇಜ್ಗೆ ಕಾರಣ ಆಗ್ತದೆ. ಇನ್ನು ಹೆಚ್ಚು ಮೊಬೈಲನ್ನು ನೋಡುವುದರಿಂದಲೂ ನಮ್ಮ ಮೆದುಳಿನ ತರಂಗ ಜಾಗೃತಾವಸ್ಥೆಯ ಸ್ಥಿತಿಯಿಂದ ಅದು ಸ್ವಪ್ನಾವಸ್ಥೆಯ ಸ್ಥಿತಿಗೆ ಬರ್ತದೆ. ಅಂಥೇಳಿ ನಾವು ಭ್ರಮೆಯ ಸ್ಥಿತಿಗೆ, ಮಾಯೆಯ ಸ್ಥಿತಿಗೆ ಬಂದು ಮುಟ್ತೇವೆ. ಹೀಗೆ ಇದರಿಂದ ಕಿಡ್ನಿಯ ತೊಂದರೆ, ಹೃದಯಾಘಾತದಂಥ ಸಮಸ್ಯೆಗಳು, ಡಯಾಬಿಟಿಸ್ನಂಥ ರೋಗಗಳು, ಇನ್ನು ಇಂಥ ಸಮಸ್ಯೆಗಳಿಗೆ ಪರಿಹಾರ ರೂಪವಾಗಿ ಡಾಕ್ಟರ್ ಬಿಶ್ವರೂಪ್ ರಾಯ್ ಅಂತ ಇವರು ಹೇಳ್ತಾರೆ, ಒಂದು ಉದ್ದನೆಯ ವಯರನ್ನು, ಅದರ ಒಂದು ತುದಿಯನ್ನು, ಆ ಹೊರಗಿನ ಕವಚವನ್ನು ತೆಗೆದಾಗ ಅದರಲ್ಲಿ ತಾಮ್ರದ ಸರಿಗೆಗಳು ಸಿಗ್ತದೆ. ಇದನ್ನು ಭೂಮಿಯಲ್ಲಿ 1 ಫೀಟ್ ಗುಂಡಿ ತೋಡಿ ಅದನ್ನು ಮುಳುಗಿಸಿಡುವುದು, ಅದರಲ್ಲಿ ಇನ್ನು ಮಣ್ಣನ್ನೆಲ್ಲ ಮುಚ್ಚುವುದು. ಹಾಗೆ ಅದರ ಇನ್ನೊಂದು ದಿಕ್ಕೇನುಂಟು, ಅದರ ಇನ್ನೊಂದು ಬದಿ, ಅಲ್ಲಿಯೂ ಅದರ ಸ್ಕಿನ್ನನ್ನು, ಮೇಲಿನ ಕವರನ್ನು ತೆಗೆದು ಆ ವಯರನ್ನು ಹಾಗೆ ಬೆರಳಿಗೆ ಸುತ್ತಬೇಕು, ಬೆರಳಿಗೆ ಸುತ್ತಿಯಾಗಿ ಟೈಟ್ ಮಾಡಬೇಕು. ಹೀಗೆ ರಾತ್ರಿ ಮಲಗುವಾಗ ಅದನ್ನು ಸಿಕ್ಕಿಸಿ ಮಲಗಬೇಕು. ಹಾಗೆ ಬೆಳಿಗ್ಗೆ ಏಳುವ ತನಕ ಅಂತೇಳಿ ಒಂದು 6 ಗಂಟೆ ಅದು ಆ ದಿನ ಕೈಯಲ್ಲಿರಬೇಕು. ಹೀಗೆ 3 ದಿನ ಮಾಡಬೇಕು. 18 ಗಂಟೆ ಆ ವಯರನ್ನು ಹಾಗೆ ಕಟ್ಟಿ ನಾವು ಮಲಗಿದ್ರೆ ಆಗ ನಮ್ಮ ದೇಹದಲ್ಲಿರುವಂಥ ಎಕ್ಸೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಏನುಂಟು ಅದು ಭೂಮಿಗೆ ಗ್ರೌಂಡ್ ಆಗ್ತದೆ. ಹೀಗೆ ನಮ್ಮ ದೇಹದಲ್ಲಿರುವಂಥ ಹೆಚ್ಚಿನ ಆ ವಿದ್ಯುತ್ಕಾಂತೀಯ ತರಂಗ ಏನುಂಟು ಅದನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ, ಅದನ್ನು ನಿಸ್ತೇಜಗೊಳಿಸಲಿಕ್ಕೆ ಈ ರೀತಿ ಒಂದು ವ್ಯವಸ್ಥೆ ಇದೆ. ಇದನ್ನು ಆ ವಿಶ್ವರೂಪ್ ರಾಯ್ ಅವರ ಮಾರ್ಗದರ್ಶನದಲ್ಲಿಯೂ ಪಡೆದುಕೊಳ್ಬಹುದು, ಅಥವಾ ಬೇಕಾದಷ್ಟು ವಿಡಿಯೋಗಳಿದೆ ಅವರದ್ದು, ಅದನ್ನು ಸಹ ನೋಡಿ ನೀವು ತಿಳಿದುಕೊಳ್ಬಹುದು. ಇನ್ನು ಇದಲ್ಲದೆ ನಮ್ಮ ಶರೀರ ನವನಾರಾಯಣರುಗಳನ್ನುವಂಥ 9 ಚೋದಕಗಳ ಮುಖಾಂತರ ಏನೆಲ್ಲ ನಾವು ಅನುಭವಿಸ್ತೇವೆ ಅದನ್ನು ಅನುಭವಿಸುವ ಹಾಗೆ, ಅದು ನಮ್ಮ ಅನುಭವಕ್ಕೆ ಬರುವ ಹಾಗೆ ಆ ನಾರಾಯಣ ತತ್ವ ನಮ್ಮಲ್ಲಿ ಕಾರ್ಯಾಚರಿಸ್ತದೆ. ಇನ್ನು ಈ ನಾರಾಯಣ ತತ್ವ ಭಾವನೆಗಳ ಮುಖಾಂತರ ಕಾರ್ಯಾಚರಿಸುವಾಗ ಕಾರ್ಯ ಮಾಡುವವ ಇಲ್ಲಿ ನಮ್ಮದೇ ಶರೀರದಲ್ಲಿರುವಂತಹ ವಿಷ್ಣು ತತ್ವ, ಅದು ವಿಷತೀತೀತಿ ವಿಷ್ಣು, ಎಲ್ಲ ಕಡೆ ವ್ಯಾಪಕನಾಗಿ ನಿಂತಿದ್ದಾನೆ. ಆದ್ದರಿಂದ ಅವ ವಿಷ್ಣು. ಇಂಥ ವಿಷ್ಣು ತತ್ವ ಇಲ್ಲಿ ಭಾವನೆಗಳ ಮುಖಾಂತರ ನಾವು ಏನೆಲ್ಲ ಕಲ್ಪಿಸ್ತೇವೆ, ನೆನೆಸ್ತೇವೆ, ಹಾಗೆ ನಾವು ಅನುಭವಿಸುವಂಥ ದುಃಖ, ನೋವು, ಬೇಸರ, ಭಯ, ಕಷ್ಟ, ಸಮಸ್ಯೆಗಳು, ಇದೆಲ್ಲವೂ ವಿದ್ಯುತ್ಕಾಂತೀಯ ತರಂಗಗಳು ಆಯಾಯ ಸ್ವರೂಪವನ್ನು ಪಡೆದುಕೊಂಡು ನಮ್ಮ ಒಳಗೆ ಹೊರಗೆ ಸುತ್ತಲೂ ವ್ಯಾಪಿಸಿಕೊಂಡಿರ್ತದೆ. ಈ ಸ್ಥಿತಿಯಲ್ಲಿ ನಾವು ಕಷ್ಟವನ್ನು, ಸಮಸ್ಯೆಯನ್ನು, ದುಃಖವನ್ನು ಅನುಭವಿಸ್ತೇವೆ. ಆ ಅನುಭವಿಸುವಾಗ ನಾವು ಅನುಭವಿಸುವ ಅನುಭವಗಳು ಅದೇ ವಿದ್ಯುತ್ಕಾಂತೀಯ ತರಂಗ ಆ ಸ್ವರೂಪವನ್ನು ಪಡೆದುಕೊಂಡು ಬೇರೆ ಬೇರೆ ವ್ಯಕ್ತಿಗಳಿಗೆ, ಬೇರೆ ಬೇರೆ ಸ್ಥಿತಿಗಳಿಗೆ ಅನುಗುಣವಾಗಿ ಅದು ನಮ್ಮಲ್ಲಿ ಶೇಖರಣೆಗೊಳ್ತದೆ. ಇನ್ನು ಈ ಹೆಚ್ಚಿನ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅನ್ನುವಂಥ ವಿಷ್ಣು ತತ್ವದ ಸಂಗ್ರಹ ಏನು ನಮ್ಮ ಒಳಗೆ ಇಲ್ಲಿ ಆಗಿದೆ, ಇದು ಈಗ ನಮ್ಮ ಇಡೀ ಶರೀರದ ಕ್ರಿಯೆಗೆ ದೋಷಪೂರಿತವಾಗಿ ಕಾರ್ಯಾಚರಿಸ್ತದೆ. ಇನ್ನು 60 ವರ್ಷ ಆಗುವಾಗ ಸಹಜವಾಗಿಯೇ ನಮ್ಮ ಶರೀರದಲ್ಲಿ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯ ಅನ್ನುವಂಥ ಭೀಷ್ಮ ಇದ್ದಾನೆ. ಜೀವಕೋಶಕ್ಕೆ ವಿದ್ಯುತ್ತನ್ನು ಸಂಗ್ರಹಿಸಿಡುವಂಥ ಕೆಲಸ ಈ ಮೈಟೋಕಾಂಡ್ರಿಯದ್ದು. ಹಾಗೆ ಈ ಮೈಟೋಕಾಂಡ್ರಿಯ ಇನ್ನು ಹಿಂದೆ ಎಷ್ಟು ವಿದ್ಯುತ್ ಅನ್ನೋದು ಶೇಖರಿಸಿಡ್ತಿತ್ತೋ ಇನ್ನು ಅದು ಅಷ್ಟು ಇಡುವುದಿಲ್ಲ. ಆಗ ಮೈ ಕೈಯೆಲ್ಲ ಜೋತು ಬೀಳ್ತದೆ. ಇದು ಮಹಾಭಾರತ ಯುದ್ಧದ ಕೊನೆಯ ಕ್ಷಣದ ಸ್ಥಿತಿ. ಅಂದರೆ 60 ವರ್ಷದ ತನಕ ಮಹಾಭಾರತ ಯುದ್ಧ ನಮ್ಮಲ್ಲಿ ನಡೀತದೆ. ಆ ಕೊನೆಯ ಕ್ಷಣದಲ್ಲಿ ಭೀಷ್ಮ ಶರಶಯ್ಯಲ್ಲಿ ಮಲಗ್ತಾನೆ. ಹೀಗೆ ಶರಶಯ್ಯಲ್ಲಿ ಮಲಗಿದಂಥ ಭೀಷ್ಮ ಕೃಷ್ಣನನ್ನು ನೋಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾನೆ. ಈ ವಿಷ್ಣು ಸಹಸ್ರನಾಮವನ್ನು ಭೀಷ್ಮ ಹೇಳುವುದಕ್ಕಿಂತ ಮೊದಲು ಧ್ಯಾನ ಶ್ಲೋಕವೊಂದುಂಟು. ಯಾಕಂತೇಳಿದರೆ ಇದನ್ನೆಲ್ಲವನ್ನು ನಮ್ಮ ಋಷಿ ಮುನಿಗಳು ಗ್ರಹಿಸಿದ್ರು. ಹಾಗೆ ಈಗಲೂ ವೇದ, ಉಪನಿಷತ್ತು, ಪುರಾಣಗಳನ್ನು ಅಭ್ಯಾಸ ಮಾಡುವಂಥ ಬ್ರಾಹ್ಮಣರು ಇದೆಲ್ಲವನ್ನು ಗ್ರಹಿಸ್ತಾರೆ. ಅವರಿಗೆ ಇದೆಲ್ಲವೂ ಗೊತ್ತಿದೆ. ಆದರೆ ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅವರ ಭಾಷೆ ಸಂಸ್ಕೃತ, ಆ ಸಂಸ್ಕೃತದಲ್ಲಿರುವಂಥ ಮಂತ್ರಗಳು, ಅದರ ಅರ್ಥವನ್ನು ಕೇಳುವವರು ಇಲ್ಲ. ಹಾಗೆಯೇ ಹೇಳಿದರೆ ಅದು ಅರ್ಥ ಆಗಲಿಕ್ಕೂ ಸಾಧ್ಯ ಇಲ್ಲ.
ಹೀಗೆ ಅಲ್ಲಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಅಂತ ನಾವು ಸ್ತುತಿಸಿದ್ರೆ, ಭಾವನಾತ್ಮಕವಾಗಿ ಭಕ್ತಿಯಿಂದ ಈ ಶ್ಲೋಕವನ್ನು ಹೇಳಿದ್ರೆ, ಹೇಳ್ತಾ 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 ನಮ್ಮ ಮನಸ್ಸು ಶಬ್ದಾರ್ಥದಿಂದ ಅದು ಭಾವನೆಗಳನ್ನು ಅದರಲ್ಲಿ ಹಾಕಿ ಭಾವಾರ್ಥದ ಮುಖಾಂತರ ಅದರ ಗೂಢಾರ್ಥವನ್ನು ನಮ್ಮೊಳಗೆ ಜಾಗೃತಗೊಳಿಸ್ತದೆ. ಹಾಗೆ ಜಾಗೃತಗೊಳಿಸಿದಂತಹ ಗೂಢಾರ್ಥದ ಪ್ರಕಾರ ನಮ್ಮ ಶರೀರದಲ್ಲಿ ಏನು ಕ್ರಿಯೆ ಆಯಿತು. ಆಗ ಶಾಂತಾಕಾರಂ ಭುಜಗಶಯನಂ, ಶಾಂತಾಕಾರಂ ಅಂದರೆ ತುಂಬ ಪ್ರಶಾಂತವಾಗಿ, ತುಂಬ ಶಾಂತವಾಗಿ, ಒಂದು ಚೂರು ಸಹ ನಮ್ಮ ಈ ಶರೀರಕ್ಕೆ ಗೊತ್ತಾಗದ ಹಾಗೆ ಆ ಲಿಂಗದ ತರಂಗ ಉತ್ತರದಿಂದ ದಕ್ಷಿಣಕ್ಕೆ ಹರಿತಾ ಇದೆ. ಹಾಗೆ ದಕ್ಷಿಣದಿಂದ ಅದು ಉತ್ತರಕ್ಕೆ ಊರ್ಧ್ವಮುಖವಾಗಿ ಹರಿದು ಸಹಸ್ರಾರದಿಂದಲೂ ಮತ್ತೆ ತನ್ನ ಉತ್ತರ ಧ್ರುವವನ್ನು ಮುಟ್ಟಿ ಕಾರಂಜಿಯಾಗಿ ಹೊರಗೆ ಚಿಮ್ಮಿ ಮತ್ತೆ ಕಾಂತೀಯ ಬೆಳಕಾಗಿ ಕೆಳಗೆ ಹರಿತದೆ. ಇಂಥ ಗುರುತ್ವಾಕರ್ಷಣ ವಲಯ ಏನಿದೆ ಇದು ಭುಜಗ. ಭುಜಗ ಅಂತ ಹೇಳಿದ್ರೆ ಭೂ ಹೇಳಿದ್ರೆ ಭೂಮಿ. ಇಂಥ ಭೂಮಿಯನ್ನು ಜಂಗೆಯಲ್ಲಿ, ಜಂಗೆ ಅಂತ ಹೇಳಿದ್ರೆ ಭುಜದಲ್ಲಿ ಯಾರು ಎತ್ತಿ ಹಿಡಿದಿದ್ದಾನೆ ಅವನಿಗೆ ಭುಜಂಗ ಅಂತ ಹೆಸರು. ಇನ್ನು ಇಂಥ ಭುಜಂಗ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಗ್ರಹಗಳನ್ನು ಇಂಥದ್ದೇ ಗ್ರಾವಿಟಿ ಎತ್ತಿ ಹಿಡಿದಿದೆ. ಅದಕ್ಕೆ ಭುಜಗ ಶಯನಂ ಅಂತ ಲಿಂಗ ಶರೀರದಲ್ಲಿ ಮಲಗಿರುವವ. ಇನ್ನು ಹರಿಯುವ ಚಲಿಸುವ ಲಿಂಗ ಶರೀರದಲ್ಲಿ ಯಾರು ಮಲಗಿದ್ದಾನಂತ ಕೇಳಿದರೆ ಅದು ವಿದ್ಯುತ್ ಕಾಂತೀಯ ತರಂಗ. ಅವನಿಗೆ ವಿಷ್ಣು, ವಿಶತೀತೀತಿ ವಿಷ್ಣು, ಎಲ್ಲ ಕಡೆ ವ್ಯಾಪಕನಾಗುವ ವಿಷ್ಣು ಅಂತ ಹೆಸರು. ಇನ್ನಿದು ಎರಡು ಕಣ್ಣಿಗೆ ಕಾಣುವಂಥದ್ದಲ್ಲ. ಇದನ್ನು ಏನಿದ್ರು ನಾವು ಈಗ ಭಾವಿಸಬೇಕು, ಮನಸ್ಸಿನಲ್ಲಿ ಕಲ್ಪಿಸಬೇಕು ಅದರ ಶಾಂತತೆಯನ್ನು, ಅದರ ಪ್ರಶಾಂತತೆಯನ್ನು. ಇನ್ನದಿರುವ ಸ್ಥಿತಿ ಪದ್ಮನಾಭಂ ಸುರೇಶಂ. ಪದ್ಮನಾಭ ಅಂತೇಳಿ ನಾಭಿಯಲ್ಲಿ ಪದ್ಮ ಇರುವವ. ಇದರ ಅರ್ಥ ನನ್ನ ಪಾದದಿಂದಲೂ ಕೆಳಗೆ ಅವ ಮಲಗಿದ್ದಾನೆ. ಯಾರು? ವಿಷ್ಣು. ಆ ವಿಷ್ಣುವಿನ ಹೊಕ್ಕುಳು ಬಲ್ಲಿ ನನ್ನ ಮೂಲಾಧಾರ ಚಕ್ರವನ್ನು ಹೀಗೆ ಮುಟ್ಟಿದೆ. ಈಗ ಮೂಲಾಧಾರ ಚಕ್ರ ಅನ್ನುವಂಥ ಆ 4 ದಳದ ತಾವರೆಯ ಮೇಲೆ ಬ್ರಹ್ಮ ಅನ್ನುವಂಥ ಈ ಶರೀರ ಇದೆ. ಹಾಗೆ ಅವ ಪದ್ಮನಾಭ, ನಾಭಿಯಲ್ಲಿ ಪದ್ಮ ಇರುವವ. ಇವ ಸುರೇಶಂ. ಸುರೇಶಂ ಅಂತ ಹೇಳಿದ್ರೆ ಜಪ, ಧ್ಯಾನ, ಪೂಜೆ, ಭಜನೆ, ಕೀರ್ತನೆ ಇವುಗಳ ಮುಖಾಂತರ ಅಮಲಿನ ಸ್ಥಿತಿಯನ್ನು ಯಾರು ಧಾರಣೆ ಮಾಡಿಕೊಂಡಿದ್ದಾರೆ, ಹೀಗೆ ಧಾರಣೆ ಮಾಡಿಕೊಂಡವರನ್ನು ಸುರರು ಅಂತ ಹೆಸರು. ಇನ್ನು ಯಾರು ಎಚ್ಚರದಲ್ಲಿದ್ದಾರೆ, ಜಾಗೃತಾವಸ್ಥೆಯ ಸ್ಥಿತಿಯಲ್ಲಿದ್ದಾರೆ, ಇವರು ಅಸುರರು ಅಂತೇಳಿ. ಇವರು ಅಮಲಿನಲ್ಲಿ ಇಲ್ಲ, ಅವರು ಎಚ್ಚರದಲ್ಲಿದ್ದಾರೆ. ಇನ್ನು ಸಮಾಧಿ ಸ್ಥಿತಿಯಲ್ಲಿರುವವ, ಯೋಗ ನಿದ್ರೆಯಲ್ಲಿರುವವ, ಡೆಲ್ಟಾ ಫ್ರೀಕ್ವೆನ್ಸಿಯಲ್ಲಿರುವವ ಯಾರಿದ್ದಾನೆ ಅವ ಸುರೇಶಂ ಅಂತೇಳಿ. ಎಲ್ಲ ಸುರರಿಗೆ ಅಂದರೆ ಅಮಲಿನಲ್ಲಿರುವವರಿಗೆಲ್ಲರಿಗೂ ಇವ ಈಶ, ಇವ ಒಡೆಯ. ಇಂಥವ ವಿಶ್ವಾಧಾರಂ ಅಂದರೆ ನಮ್ಮ ಶರೀರದಲ್ಲಿ ಈಗ ಏನೆಲ್ಲ ಕ್ರಿಯೆ ನಡೀತಾ ಉಂಟು ಹಾಗೆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಚರಾಚರಗಳಲ್ಲಿ ಏನೆಲ್ಲ ಕ್ರಿಯೆ ನಡೀತಾ ಉಂಟು ಅದನ್ನೆಲ್ಲವನ್ನು ಮಾಡುವವ ಇವ ವಿಶ್ವಾಧಾರ. ಹಾಗೆ ಅದು ನಮ್ಮ ಕಣ್ಣಿಗೆ ಎಲ್ಲಿಯೂ ಗೋಚರಿಸುವುದೂ ಇಲ್ಲ, ಕಾಣುವುದು ಸಹ ಇಲ್ಲ, ಗ್ರಹಿಕೆಗೂ ಸಿಗುವುದಿಲ್ಲ. ಅಂಥ ವಸ್ತುವನ್ನು ನೀವೀಗೊಂದು ವೇಳೆ ಅನಂತದಲ್ಲಿ ಹೀಗೆ ನೋಡಿದರೆ ಭೂಮಿ ಮತ್ತು ಆಕಾಶ ಒಂದಾಗುವಂತಹ ಜಾಗ ಕಾಣುತ್ತದೆ, ಅದಕ್ಕೆ ಕ್ಷಿತಿಜ ಅಂತ ಹೆಸರು. ಅಲ್ಲಿಯವರೆಗೆ ನೀಲಿ ಬಣ್ಣ ಕಾಣ್ತದೆ. ಹೀಗೆ ವಿಶ್ವಾಧಾರಂ ಗಗನ ಸದೃಶಂ ಅಂತ ಹೇಳಿದರೆ ಈಗ ನಾವು ಆ ಕ್ಷಿತಿಜ ಎಲ್ಲಿ ನಮಗೆ ಕಾಣ್ತಾ ಉಂಟು ಆ ಪ್ರದೇಶಕ್ಕೆ ನಾವು ಒಂದು ವೇಳೆ ಮುಟ್ಟಿದ್ರೆ ಈಗ ಈ ಆಕಾಶ ಇನ್ನೂ ಅಷ್ಟೇ ದೂರದಲ್ಲಿ ಕಾಣ್ತದೆ. ಅಂದರೆ ಗಗನ ನಿಂತದ್ದಲ್ಲ ಅಂತ, ಅದು ಚಲಿಸ್ತದೆ ಮುಂದಕ್ಕೆ. ಸದೃಶಂ ಹಾಗೆ ಕಾಣ್ತದೆ. ಹಾಗೆ ಇನ್ನೂ ದೂರಕ್ಕೆ ನೋಡಿದ್ರೆ ಅದು ಮೋಡದ ಹಾಗೆ. ಮೇಘವರ್ಣಂ ಶುಭಾಂಗಂ. ಶುಭಾಂಗ ಅಂತ ಹೇಳಿದ್ರೆ ಆಕಾಶವನ್ನು ಈಗ ನಾವು ನೋಡಿದ್ರೆ ಆಗ ಆಕಾಶ ತುಂಬ ಸುಂದರವಾಗಿ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲ. ಇದಕ್ಕೆ ಶುಭಾಂಗಂ. ಇದನ್ನು ನಾವು ಕಲ್ಪಿಸಬೇಕು, ನಾವು ಭಾವಿಸಬೇಕು. ಹೇಗೆ ಅಂತ ಹೇಳಿದ್ರೆ ಹೇಗೆ ಒಂದು ಹಾವಿನ ಮೇಲೆ ಒಬ್ಬ ವಿಷ್ಣು ಮಲಗಿದ್ದಾನೆ, ಆ ಮಲಗಿರುವವ ಯಾವ ರೀತಿ ಮಲಗಿದ್ದಾನೆ, ಅವ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ಅಂತ. ಇನ್ನು ಅವನ ಮೈ ಬಣ್ಣ ನೀಲಿ ಬಣ್ಣದ್ದು. ಹೀಗೆ ಇಂಥ ಒಂದು ಪ್ರಶಾಂತವಾದಂಥ ಸ್ಥಿತಿಯನ್ನು ನಾವು ನಮ್ಮ ಈ ಶರೀರದಲ್ಲಿ ಧರಿಸಿದ್ರೆ,
ಯಾಕಂದರೆ ಆ ಸ್ಥಿತಿ ಈಗ ಇಲ್ಲಿ ಜಾಗೃತ ಇರುವಂಥ ಸ್ಥಿತಿ ನಮಗೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಜ್ಞಾನದಲ್ಲಿ ಅದು ನಮಗೆ ಧರಿಸ್ಲಿಕ್ಕಿರುವುದು. ಹೀಗೆ ಆ ಭಾವದಲ್ಲಿ, ಆ ಧ್ಯಾನದಲ್ಲಿ ನಾವು ನಿಂತರೆ ಆಗ ನಾವು ಯಾವ ಉದ್ದೇಶಕ್ಕೋಸ್ಕರ ಇಷ್ಟು ಮಾಡ್ತಾ ಇದ್ದೇವೆ ಅದಕ್ಕೆ ಲಕ್ಷ್ಯತೆ ಇತಿ ಲಕ್ಷ್ಮಿ ಅಂತ. ಅದು ನಿಮ್ಮ ಲಕ್ಷ್ಯ, ಅದು ನಿಮ್ಮ ಗುರಿ. ಅಂತ ನಿಮ್ಮ ಗುರಿಯನ್ನು ನಿಮ್ಮ ಕಾಲಬುಡಕ್ಕೆ ತರ್ತದೆ. ಲಕ್ಷ್ಮೀ ಕಾಂತಂ. ಹೀಗೆ ಲಕ್ಷ್ಮೀ ಕಾಂತಂ ಅಂತ ಆಗುವಾಗ ಏನಾಯ್ತು ಇಲ್ಲಿ ಯಾವುದು ಲಕ್ಷ್ಮಿ? ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗ ಇಲ್ಲಿ ಲಕ್ಷ್ಮಿ. ಅಂತ ಲಕ್ಷ್ಮಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಲಕ್ಷ್ಮೀ ಕಾಂತಂ ಕಮಲನಯನಂ. ಅವ ಏನಾದ? ಕಮಲನಯನಂ ಅಂತ ಅದ. ಅಂದ್ರೆ ತಾವರೆಯ ಹಾಗೆ ಕಣ್ಣಿರುವವ ಅಂತ ಹೇಳಿದ್ರೆ ಈ ಕಣ್ಣಲ್ಲದು, ಕಮಲವೇ ಕಣ್ಣಾಗಿರುವವ. 7 ಚಕ್ರಗಳೇ ಕಣ್ಣಾಗಿಟ್ಟು ಇಡೀ ಬ್ರಹ್ಮಾಂಡದಲ್ಲಿ ಈಗ ಏನೆಲ್ಲ ನಡೀತಾ ಉಂಟು ಅದನ್ನೆಲ್ಲವನ್ನು ನೋಡ್ತಾ ಇರುವವ. ಯಾಕಂತೇಳಿದ್ರೆ ಅವನನ್ನು ಮೊದಲೇ ನಾವು ಹೇಳಿ ಆಗಿದೆ. ಏನು? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಂತ. ಅಂದ್ರೆ ಅದರ ಅರ್ಥ ಅವನ ಈ ಭೌತಿಕವಾದಂಥ ಕಣ್ಣುಗಳೇನಾದ್ರು ಇದ್ರೆ ಅದು ಮುಚ್ಚಿಕೊಂಡೇ ಉಂಟು. ಇನ್ನು ತೆರೆದದ್ದು ಯಾವುದು ಕೇಳಿದ್ರೆ ಒಳಗಿನ ಕಣ್ಣು. ಈಗ ಇಂಥವನನ್ನು ಯಾರು ನೋಡುವುದು? ಯೋಗಿ ಹೃದಯಾನ ಗಮ್ಯಂ. ಯೋಗಿಯ ಹೃದಯದಲ್ಲಿ ಧ್ಯಾನಕ್ಕೆ ಮಾತ್ರ ಸಿಗುವವ ಗಮ್ಯಂ. ಸೊ ನಾನು ಹೇಳ್ತೇನೆ, ಇದು ಪ್ರತಿಯೊಬ್ಬರ ಒಳಗೂ ಇರುವಂಥದ್ದು. ಅಂತ ಒಂದು ಸ್ಥಿತಿ ನಮ್ಮೊಳಗೆ ಜಾಗೃತ ಸ್ಥಿತಿ. ಆದ್ದರಿಂದ ನಮ್ಮ ಶರೀರದಲ್ಲಿ ಏನೆಲ್ಲ ಕ್ರಿಯೆಗಳು ನಡೀಬೇಕು ಅದೆಲ್ಲವೂ ನಡೀತಾ ಇದೆ. ಇನ್ನು ನಮ್ಮ ಮನಸ್ಸಿನ ತರಂಗವನ್ನು ಆ ಸ್ಥಿತಿಗೆ ಇಳಿಸ್ಲಿಕ್ಕಿರುವುದು. ಅದು ಯಾವಾಗ ಇಳಿಸ್ಲಿಕ್ಕೆ ಆಗ್ತದೆ? ಅದು ಕಮಲನಯನಂ ಅನ್ನುವಂಥ ಶಬ್ದಕ್ಕೆ ಅರ್ಥ ಸಿಕ್ಕಿದ್ರೆ ಆಗ ಆ 7 ಚಕ್ರಗಳು ಹೀಗೆ ಇದೆ, ಅದರ ಬಣ್ಣಗಳು ಇಂಥಂಥದ್ದಿದೆ, ಹಾಗೆ ಅದಕ್ಕೊಂದು ಅಕ್ಷರಗಳು ಅನ್ನುವಂಥದ್ದು ಇದೆ. ಇದನ್ನೆಲ್ಲವನ್ನು ನಾವು ಕಲಿತೇವೆ, ತಿಳಿತೇವೆ, ಅದನ್ನು ಅಭ್ಯಾಸಿಸ್ತೇವೆ. ಇನ್ನು ಆ ಭಾವದಲ್ಲಿ ನಿಂತು ನೋಡಲಿಕ್ಕೆ ಪ್ರಯತ್ನಿಸ್ತೇವೆ. ಇದಕ್ಕೆ ನಾವು ಧ್ಯಾನ, ಜಪ, ಪೂಜೆ, ಭಜನೆ, ಕೀರ್ತನೆ, ಪ್ರಾರ್ಥನೆ, ಹಾಗೆ ಈ ಭರತನಾಟ್ಯ, ಸಂಗೀತ ಇದೆಲ್ಲವೂ ಆ 7 ಚಕ್ರಗಳನ್ನು ಜಾಗೃತಗೊಳಿಸುವಂಥ ಕ್ರಿಯೆ. ಇಂಥದ್ದನ್ನು ನೋಡುವವ ಯಾರು ಕೇಳಿದರೆ ಅವ ಯೋಗಿ. ಇನ್ನು ಯೋಗಿ ಹೇಳಿದರೆ ಯೋಗ ಚಿತ್ತವೃತ್ತಿ ನಿರೋಧ. ಮನಸ್ಸಿನ ಕೆಲಸವನ್ನು ಯಾರು ನಿಲ್ಲಿಸಿದ್ದಾನೆ ಅವ ಯೋಗಿ. ಚಿತ್ತ ಹೇಳಿದರೆ ಸ್ಮರಣಕೋಶ ಅಂತ. ನಾವೆಲ್ಲರೂ ನೋಡುವುದು ಅಮೂರ್ತದಲ್ಲಿರುವಂಥ ವಸ್ತುವನ್ನು ಮೂರ್ತ ರೂಪಕ್ಕಿಳಿಸಿ ಮೂರ್ತಿಯಲ್ಲಿ ನೋಡುವುದು. ಯೋಗಿ ಅದನ್ನು ತನ್ನ ಹೃದಯ ಕಮಲದಲ್ಲೇ ನೋಡ್ತಾನೆ. ಇಂಥ ವಿಷ್ಣುವಿಗೆ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇಲ್ಲಿಂದ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗ್ತದೆ. ಇಂಥ ಸ್ಥಿತಿಯನ್ನು ನಾವು ಕಲ್ಪಿಸಿಕೊಂಡ್ರೆ ಅಥವಾ ಇಂಥ ಸ್ಥಿತಿಯಲ್ಲಿ ನಾವು ನಿಂತರೆ, ಅಂಥ ಭಾವವನ್ನು ಧರಿಸಿ ನಾವು ನಿಂತರೆ ನಮ್ಮ ಸುತ್ತಲೂ ಏನು ನಾನು ಎಕ್ಸೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅದು ನಾವು ಅನುಭವಿಸಿದಂಥ ಎಲ್ಲ ಸ್ಥಿತಿಗಳನ್ನು ಇಲ್ಲಿ ಶೇಖರಣೆ ಮಾಡಿ ಇಟ್ಟಿದೆ. ಅದೆಲ್ಲವೂ ನಮ್ಮ ಶರೀರದಲ್ಲಿರುವಂಥ ನವರಸಗಳ ಮುಖಾಂತರ ನಮ್ಮ ಭಾವನೆಗೆ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಸಕಾರಾತ್ಮಕವಾಗಿರುವಂಥ ಚಿಂತನೆಗಳಾದರೆ ನಮ್ಮಲ್ಲಿ ಸಂತೋಷ, ಆನಂದ, ಖುಷಿಯನ್ನೆಲ್ಲ ಕೊಡ್ತಾ ಇರ್ತದೆ. ಹಾಗೆ ನಕಾರಾತ್ಮಕವಾದಂಥ ಚಿಂತನೆಗಳೆಲ್ಲ ಏನಾದರೂ ಇದ್ದರೆ ಅದು ಮತ್ತೆ ಮತ್ತೆ ನಮ್ಮಲ್ಲಿ ದುಃಖ, ನೋವು, ಭಯ, ಬೇಸರ ಇಂಥ ಸ್ಥಿತಿಗಳನ್ನು ತಂದು ನಮ್ಮ ಶರೀರ ರೋಗದ ಗೂಡಾಗಿ ಪರಿಣಮಿಸುವ ಹಾಗೆ ಮಾಡ್ತದೆ. ಇನ್ನು ಇದರಿಂದ ಹೊರಗೆ ಬರಲಿಕ್ಕೆ ಬೇರೆ ದಾರಿ ಇಲ್ಲ. ಮತ್ತೆ ನಾವು ನಮ್ಮ ಮೂಲ ಸನಾತನ ಧರ್ಮದ ತತ್ವವನ್ನು ಹಿಡಿಯಲೇಬೇಕು. ಇಲ್ಲದಿದ್ದರೆ ಮಾನವ ಜನಾಂಗ ಸರ್ವನಾಶ ಆಗುವುದು ಖಂಡಿತ. ಈ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹೀಗೆ ಹೆಚ್ಚಿನ ವಿದ್ಯುತ್ಕಾಂತೀಯ ತರಂಗವನ್ನು ಹೇಗೆ ನಿಸ್ತೇಜಗೊಳಿಸಬಹುದು, ಹೇಗೆ ತಟಸ್ಥ ಸ್ಥಿತಿಗೆ ತರಬಹುದು, ಇದನ್ನೆಲ್ಲವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.